ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಹೊಸ ಕ್ಯಾಂಪಿಂಗ್ ಮತ್ತು ಕುಕ್ಕಿಂಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಂದಿದ್ವಿ ಒಂದು ನದಿ ಹತ್ರ ಕ್ಯಾಂಪ್ ಮಾಡಿ ಕುಕ್ ಮಾಡೋಣ ಅಂತ ಬಂದಿದ್ವಿ. ಈ ನದಿ ಹೆಸರು ಬಂದ್ಬಿಟ್ಟು ಸೀತಾ ನದಿ ಅಂತ. ಈ ನದಿ ಎಲ್ಲಿ ಬರುತ್ತಪ್ಪ ಅಂದರೆ ನಾವು ಆಗುಂಬೆಯಿಂದ ಉಡುಪಿಗೆ ಹೋಗೋ ರೋಡಲ್ಲಿ ಈ ಒಂದು ನದಿ ಹರಿಯುತ್ತೆ. ಇವತ್ತು ಒಂದು ಒಳ್ಳೆ ವಾತಾವರಣದ ಮಧ್ಯೆ ನಾವು ಕ್ಯಾಂಪಿಂಗ್ ಮತ್ತು ಕುಕ್ಕಿಂಗ್ ಮಾಡ್ತಾ ಇದ್ವಿ. ಬನ್ನಿ. ಇದಕ್ಕಿಂತ ಮೊದಲು ನಾವು ಫಿಶ್ ತಗೋಣ ಅಂತ ಫಿಶ್ ಮಾರ್ಕೆಟಿಗೆ ಬಂದಿದ್ವಿ. ಅಲ್ಲಿ ತುಂಬ ವೆರೈಟಿ ಫಿಶ್ಗಳೆಲ್ಲ ಇದ್ವು. ನಾವು ಅದರಲ್ಲಿ ಬಾಂಗ್ಡಾ ಮೀನು ಅಥವಾ ಬಂಗಡೆ ಮೀನು ಅಂತ ಕರೀತಾರೆ, ಆ ಒಂದು ಮೀನನ್ನ ತಗೊಂಡಿದ್ವಿ ನಾವು ಫ್ರೈ ಮಾಡ್ಲಿಕ್ಕಂತ. ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ಇಲ್ಲೇ ಹರಿತಾ ಇದೆ. ನಾವಿಲ್ಲಿ ಕ್ಯಾಂಪಿಂಗ್ ಮಾಡಿದ್ದೀವಿ. ಎಷ್ಟು ಸಕ್ಕತ್ತಾಗೈತಲ್ಲ ಮೀನಿದು. ವೆರೈಟಿ ಮೀನಿದ್ದು. ನಾವು ಇದು ಚೆನ್ನಾಗಿರುತ್ತೆ ಅಂತ ಬಂಗುಡೆ ಮೀನು ತಗೊಂಡಿದ್ದೀವಿ. ಮಚ್ಚ ಇವತ್ತಿನ ರೆಸಿಪಿ ಏನು? ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬಂಗುಡೆ ಮೀನು ಫ್ರೈ ಮಾಡ್ತಾ ಇದ್ದೀವಿ. ಬನ್ನಿ, ಮಾಡ್ಕೊಂಡು ತಿನ್ಕೊಂಡು ಮಜಾ ಮಾಡೋಣ. ಈ ಥರ ಎಲ್ಲ ನಾವು ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿ ಮಸಾಲೆ ಹಿಡೀಲಿ ಅಂತ. ಇವಾಗ ನೆಕ್ಸ್ಟ್ ಇದಕ್ಕೆ ಕಲ್ಲುಪ್ಪು ಹಾಕೋಣ. ಇವಾಗ ಸ್ವಲ್ಪ ನಿಂಬೆ ರಸ ಹಾಕೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಹಂಗೆ. ಓಕೆ, ಇದು ಉಪ್ಪೆಲ್ಲ ಸ್ವಲ್ಪ ಕರಗಬೇಕು. ಒಂದು 10 ನಿಮಿಷ ಇದನ್ನು ಹಂಗೆ ಬಿಡೋಣ. ಅಲ್ಲಿವರೆಗೂ ನಾವು ಇವಾಗ ಬೂಸ್ಟ್ ಮಾಡ್ಕೊಂಡು ಕುಡಿಯೋಣ. ಓಕೆ, ಬೂಸ್ಟ್ ಪೌಡರ್. ನಮ್ಮ ಬೂಸ್ಟ್ ರೆಡಿ ಆಗಿದೆ. ನಮ್ಮ ಕ್ಯಾಂಪಿಂಗ್ ಸೈಟ್ ಹತ್ರ ಬಿಸಿ ಫುಲ್ಲು ಸೆಕೆ ಆಗ್ತೈತೆ. ಅದಕ್ಕೋಸ್ಕರ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಇವಾಗ ನಾವು ಇದಕ್ಕೆ ಏನೇನು ಮಸಾಲೆ ಬೇಕೋ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಬನ್ನಿ. ನಾವು 1 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನು ಫಿಶ್ ಕಬಾಬ್ ಪೌಡ್ರ್ ಹಾಕತ್ತಾ ಇದ್ದೀವಿ, ಮತ್ತು 2 ಸ್ಪೂನ್ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತಾ ಇದ್ದೀವಿ. ಫುಲ್ ಬೈಂಡಿಂಗೋಸ್ಕರ ನಾವು ಮೊಟ್ಟೆ ಹಾಕತ್ತಾ ಇದ್ದೀವಿ. ಮೊಟ್ಟೆ ಬಿಳಿ ಭಾಗ ಮಾತ್ರ ಹಾಕಬೇಕು. ಇದನ್ನು ಸ್ವಲ್ಪ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೋಣ. ಜಾಸ್ತಿ ಆಗೋದು ತೆಳ್ಳಗೆ ಮಾಡ್ಕೊಳೋದು ಬೇಡ. ಈ ಥರ ಎಲ್ಲ ಫುಲ್ಲು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗೆ. ಸ್ವಲ್ಪ ನಿಂಬೆ ರಸ ಹಾಕೋಣ. ಇವಾಗ ಈ ಮಸಾಲೆ ಎಲ್ಲ ಮೀನಿಗೆ ಹಚ್ಚೋಣ. ಚೆನ್ನಾಗಿ ಮಸಾಲೆ ಹಚ್ಚಬೇಕು, ಹಂಗಾದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಮಸಾಲೆ ಹತ್ಕೊಂಡ್ರೆ ನೋಡಿ, ಈ ಕಟ್ಸಿಗೆಲ್ಲ ಚೆನ್ನಾಗೇ ಫಿಲ್ ಮಾಡಬೇಕು ಮಸಾಲಾನ, ಇಲ್ಲಾಂದರೆ ಸಪ್ಪೆ ಬರುತ್ತೆ. ಚೆನ್ನಾಗೇ ಮಸಾಲೆ ಹತ್ಕೊಂಡಿದೆ. ಒಂದು 10-20 ನಿಮಿಷ ಇದನ್ನು ಹಂಗೆ ಡ್ರೈ ಆಗೋದಕ್ಕೆ ಬಿಡೋಣ. ಓಕೆ, ಇವಾಗ ಇದು ಅಷ್ಟು ಚೆನ್ನಾಗಿ ಮಸಾಲೆ ಹತ್ಕೊಳ್ಳೋವರೆಗೂ ನಾವು ಇವಾಗ ಎಗ್ ರೈಸ್ ಮಾಡ್ಕೊಳ್ಳೋಣ. ಎಗ್ ರೈಸ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದೆಲ್ಲ ಫುಲ್ ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ. ಆಮೇಲೆ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ನಾವು ತಿಂಗಳಿಗೆ ಒಂದ್ಸರಿ ಮಲೆನಾಡಿಗೆ ಬಂದಿಲ್ಲ ಅಂದರೆ ನಮ್ಮ ಕೈ ಸಮಾಧಾನನೇ ಆಗಲ್ಲ. ಇವಾಗ ನಾವು ಎಗ್ ರೈಸ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ತರಕಾರಿ ಎಲ್ಲ ಹಚ್ಕೊಂಡು ಈಗ ಬನ್ನಿ ಫಸ್ಟು ಆಯಿಲ್ ಹಾಕೋಣ. ಇವಾಗ ನೆಕ್ಸ್ಟು ಈರುಳ್ಳಿ ಹಾಕೋಣ. ಹಸಿಮೆಣ್ಸಿಕಾಯಿ ಹಾಕೋಣ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 1 ಸ್ಪೂನು ಖಾರದ ಪುಡಿ ಹಾಕೋಣ. ಒಂದು ಸ್ಪೂನು ಧನಿಯಾ ಪುಡಿ ಹಾಕೋಣ. ಓಕೆ, ಒಂದು 5 ಮೊಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮೊಟ್ಟೆ ಹಾಕೋಣ. ಒಂದು ಸ್ವಲ್ಪ ಗರಂ ಮಸಾಲ ಹಾಕೋಣ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ರೈಸ್ನ ಹಾಕೊಂಬಿಡೋಣ. ಈ ಥರ ಅನ್ನ ನೋಡಿ ಉದುರು ಆಗಿರಬೇಕು. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ನಿಂಬೆ ರಸ ಹಿಂಡ್ಕೊಳ್ಳೋಣ.
ಓಕೆ, ನಮ್ಮ ಎಗ್ ರೈಸ್ ಇವಾಗ ರೆಡಿಯಾಗಿದೆ. ಇನ್ನೇನು ಇವಾಗ ಎಗ್ ರೈಸ್ ರೆಡಿಯಾಗಿದೆ. ನಾವೇನು ಫಿಶ್ ಫ್ರೈನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾವು ಒಲೆ ಹಚ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಲಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ಓಕೆ, ಬಂಗುಡೆ ಮೀನಿನ ಫ್ರೈ ಇವಾಗ ಮಾಡ್ತಾಯಿದ್ದೀವಿ. ಎಣ್ಣೆ ಕಾದಿದೆ ಚೆನ್ನಾಗಿ. ಚೆನ್ನಾಗಿ ಹಾಕಿದಪ್ಪ. ಉರಿಯುವಾಗ ಈ ಥರ ಸ್ವಲ್ಪ ಫ್ಲೇಮ್ ಕಡಿಮೆ ಇರಲಿ, ಒಂದು ಮೀಡಿಯಮ್ ಇರಲಿ ಫ್ಲೇಮು. ಓಕೆ, ನೋಡಿ ನಮ್ಮ ಫಿಶ್ ಫ್ರೈ ಯಾವ ಥರ ಇದೆ ಅಂತ. ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಮಸಾಲೆ ಎಲ್ಲ ಚೆನ್ನಾಗಿ ಕೋಟಿಂಗ್ ಆಗಿದೆ. ಇವತ್ತು ಫಿಶ್ ಫ್ರೈ ಸಕ್ಕತ್ತಾಗಿದೆ. ಬಂಗುಡೆ ಫಿಶ್ ಫ್ರೈ ಸಕ್ಕತ್ ಎಂಜಾಯ್ ಮಾಡ್ತಿದ್ದೀವಿ. ಮಲೆನಾಡಿಗೆ ಬಂದು ನಾವು ಫಿಶ್ ಮಾಡಿಲ್ಲ ಅಂದರೆ ಹೆಂಗೆ, ಅದಕ್ಕೋಸ್ಕರ ಫಿಶ್ ಮಾಡ್ತಾಯಿದ್ದೀವಿ ಇವತ್ತು. ಮೀನಿನ ಫ್ರೈ ರೆಡಿಯಾಗಿದೆ. ಇವಾಗೇನು ಎಗ್ ರೈಸು ರೆಡಿಯಾಗಿದೆ, ಮೀನು ಫ್ರೈನೂ ರೆಡಿಯಾಗಿದೆ. ಇವಾಗ ನಾವು ಟೇಸ್ಟ್ ಮಾಡೋದೊಂದೇ ಬಾಕಿ. ಬನ್ನಿ ಎಲ್ಲ ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ. ನೋಡಿ ಸಕ್ಕತ್ತಾಗಿರುತ್ತೆ, ನೋಡೋಕೆ ಮಾತ್ರ ಸಕ್ಕತ್ತಾಗೈತೆ. ಅದೇ ಥರ ತಿಂದು ಟೇಸ್ಟ್ ಮಾಡಿ ಯಾವ ಥರ ಇದೆ ಅಂತ ಹೇಳ್ತೀನಿ, ಬನ್ನಿ. ಓಕೆ, ಇವಾಗ ನಮ್ಮ ಎಗ್ ರೈಸು ಮತ್ತು ಈ ಕಡೆ ಬಂಗುಡೆ ಮೀನು ಎರಡೂ ರೆಡಿಯಾಗಿದೆ. ಇದು ಯಾವ ಥರ ಇದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ, ಬನ್ನಿ. ಬಂಗುಡೆ ಫಿಶ್ ಫ್ರೈ ರೆಡಿ. ಟೇಸ್ಟ್ ಮಾಡು ಪ್ರಜ್ವಲ್, ಯಾವ ಥರ ಇದೆ ಅಂತ ಹೇಳ್ಬೇಕು, ಟೇಸ್ಟ್ ಮಾಡಿ. ಓಕೆ, ಬಂಗುಡೆ ಫಸ್ಟ್ ಟೈಮ್ ನಾವು ರೆಡಿ ಮಾಡಿ ತಿಂತಾ ಇರೋದು. ಹೊರಗಡೆ ಎಲ್ಲ ತಿಂದಿದ್ದೀವಿ. ನೋಡೋಣ ಅಲ್ಲೇ ಟೇಸ್ಟಿಗೂ ಇಲ್ಲೇ ಟೇಸ್ಟಿಗೂ ಏನು ಡಿಫ್ರೆನ್ಸು ಅಂತ. ಎಗ್ ರೈಸ್ ನಾವು ಇಲ್ಲಿ ರೆಡಿ ಮಾಡಿರ್ತಕ್ಕಂಥ ಎಗ್ ರೈಸ್ ಇದು ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಟೇಸ್ಟ್ ಸಕ್ಕತ್ತಾಗೈತೆ. ಸ್ವಲ್ಪ ಉಪ್ಪು ಕಡಿಮೆ ಆಗೈತೆ ಅಷ್ಟೇ. ಮೊಟ್ಟೆ ಎಲ್ಲ ನೋಡಿ ಉದುರಾಗಿ ಜಾಸ್ತಿ ಮೊಟ್ಟೆ ಹಾಕಿ ಮಾಡಿದ್ದೀವಿ. ಇವಾಗ ಬಂಗುಡೆ ಮೀನನ್ನ ಟೇಸ್ಟ್ ಮಾಡೋಣ ಬನ್ನಿ. ಟೇಸ್ಟ್ ಯಾವ ಥರ ಇದೆ ಅಂತ ನೋಡೋಣ. ಮಲೆನಾಡಿಗೆ ಬಂದು ನಾವು ಮೀನು ತಿಂದಿಲ್ಲ ಅಂದರೆ ಹೆಂಗೆ, ಅದ್ರಾಗೂ ನಾವು ಕ್ಯಾಂಪಿಂಗ್ ಮಾಡ್ತಿದ್ದೀವಿ. ಫಿಶ್ ತಿಂದಿಲ್ಲ ಅಂದರೆ ಹೆಂಗೆ ಮಲೆನಾಡಿಗೆ ಬಂದು. ಬರೀ ಟೇಸ್ಟ್ ಮಾಡೋಣ. ಹೆಂಗಿದೆ ಮಚ್ಚ ಫಿಶು? ಸಕ್ಕತ್ತಾಗೈತೆ. ಹೋಟ್ಲಿಗೆ ಯಾವ ಥರ ಟೇಸ್ಟ್ ಆಯಿತೋ ಸೇಮ್ ಟೇಸ್ಟ್ ಬಂದೈತೆ. ಸಕ್ಕತ್ತಾಗೈತೆ. ಸುಮ್ಮನೆ ಹೇಳ್ತಿಲ್ಲ, ಸೂಪರ್ ಆಗೈತೆ. ಓಕೆ, ಇವತ್ತಿನ ನಮ್ಮ ಕ್ಯಾಂಪಿಂಗ್ ಮತ್ತು ಕುಕ್ಕಿಂಗ್ನ ಇಲ್ಲಿಗೆ ಕ್ಲೋಸ್ ಮಾಡೋಂಥ ಸಮಯ. ಮಲೆನಾಡಲ್ಲಿ ಬಂದು ನಾವು ಏನೋ ಕ್ಯಾಂಪಿಂಗ್ ಮತ್ತು ಕುಕ್ಕಿಂಗ್ ಮಾಡಿದ್ದೀವಿ. ಎಲ್ಲಿ ಲೊಕೇಶನ್ ಅಂದರೆ ಆಗುಂಬೆ. ಈ ಕಡೆ ಅಲ್ಲಿ ಕಾಣ್ತಿರೋದೇ ಆಗುಂಬೆ. ಈ ಕಡೆ ಹೋದರೆ ಉಡುಪಿ. ನಮ್ಮ ಚಿತ್ರದುರ್ಗದಿಂದ ಒಂದು 250 ಕಿಲೋಮೀಟ್ರ್ ನಾವು ಬಂದಿರೋಂಥ ಲೊಕೇಶನ್ನು. 250 ಕಿಲೋಮೀಟ್ರ್ ಇದೆ. ಆಗುಂಬೆ ಇಲ್ಲಿಂದ 15 ಕಿಲೋಮೀಟ್ರೇನೋ ಆಗುಂಬೆ ಇದೆ. ಈ ಕಡೆ 35 ಕಿಲೋಮೀಟ್ರು ಉಡುಪಿ ಇದೆ. ಓಕೆ, ಇವಾಗ ಸೀತಾ ನದಿ ಹತ್ರ ನಾವು ಕ್ಯಾಂಪಿಂಗ್ ಮಾಡಿದ್ವಿ. ಇವಾಗ ಎಲ್ಲ ನಮ್ಮ ಕ್ಯಾಂಪಿಂಗು ಮತ್ತು ಕುಕ್ಕಿಂಗ್ ಎಲ್ಲ ಕ್ಲೋಸ್ ಆಗಿದೆ. ಲಗೇಜ್ ಎಲ್ಲ ಫುಲ್ ಪ್ಯಾಕ್ ಮಾಡಿದ್ದೀವಿ. ಇವಾಗ ಏನೋ ಕ್ಯಾಂಪಿಂಗ್ ಒಂದು ಟೆಂಟ್ ಒಂದಿದೆ, ಆ ಟೆಂಟ್ನು ಕ್ಲೋಸ್ ಮಾಡ್ಕೊಂಡು ಹೊರಡ್ತೀವಿ. ಯಾಕಂದರೆ ಸುತ್ತ ಫುಲ್ ಆ ಕಡೆ ಆಗುಂಬೆ ಸೈಡೆಲ್ಲ ಫುಲ್ಲು ಮಳೆ ಮೋಡ ಆಗ್ಬಿಟ್ಟಿದೆ. ಈ ಕಡೆ ಸೈಡು ಫುಲ್ಲು ಮಳೆ ಮೋಡ ಆಗ್ಬಿಟ್ಟಿದೆ. ನಾವು ಈ ನಮ್ಮ ಕ್ಯಾಂಪಿಂಗ್ನ ಮುಗಿಸ್ಕೊಂಡು ಇನ್ನೇನು ಹೊರಡ್ತಾ ಇದ್ದೀವಿ ಇವಾಗ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.